ನನ್ನ ಜೀವನ ಹಿಂಗೆ ಕಣ್ಣೀರಿನಾಗ ಕೈ ತೊಳೆದಾಗ್ತಾನ ಎಷ್ಟೊಂದು ದಿನ ಅಂತ ನಾನು ಹಿಂಗೆ ಸಾಯ್ಲಿ. ಆ ಕಡೆ ಅಪ್ಪ ಅವ್ವ ನೋಡ್ರೆ ಇವ್ರು ನೋಡಿದ್ರೆ ಅವ್ರನ್ನ ಕಲ್ತನಂತನತಾರ. ಆದ್ರೆ ಇಲ್ಲಿ ನೋಡಿದ್ರೆ ಮದುವೆ ಮಾಡ್ಸತ್ತಾರ. ನಾನು ಈಗ ಏನು ಮಾಡಲಿ? ನನ್ನ ಗಂಡಗ ಇನ್ನೊಂದು ಮದುವೆ ಮಾಡ್ಸೋಕೆ ಒಪ್ಕೋಲ್ಲ, ಅಥವಾ ಏನೂ ಬೇಡ ಅಂತ ಇಲ್ಲಿಂದ ಬಿಟ್ಟು ಓಡೋಗ್ಬಿಡ್ಲ, ಅಥವಾ ಏನು ಮಾಡಲಿ ನಾನು? ಒಂದು ತಿಳಿತಾ ಇಲ್ಲ ನನಗೆ, ಒಂದು ತಿಳಿಯಾಕತ್ತಿಲ್ಲ. ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ತು, ಹೆಂಗೆ ಮಾಡ್ಬೇಕಂತನೂ ಗೊತ್ತಾಗಲ್ತು. ಯೋಚನೆ ಮಾಡಿನ ಸಾಯ್ಬೇಕಾಗತ್ತೆ ನಾನು. ಈ ಮದುವೆ ಆಗಕ್ಕೆ ಬಿಡಬೇಕಾ? ಇವತ್ತ ಮದುವೆ ಮಾಡ್ತಾರ? ಈ ಮದುವೆ ಆಗುತ್ತಾ? ಇಲ್ಲ, ಈ ಮದುವೆ ಆಗಕ್ಕೆ ನಾನು ಬಿಡಬಾರ್ದು. ನನ್ನ ಗಂಡನ್ನ ನನ್ನ ಕೈಯಾರ ಇನ್ನೊಬ್ಬಕಿಗೆ ನಾನು ಬಿಟ್ಕೊಳ್ಳ? ಇಲ್ಲಾಂದ್ರೆ ಅಪ್ಪ ಅವ್ವ ಸಾಯ್ತಾರ. ಬೇಡ ಬೇಡ, ಅವರು ಆಕಿನ ಮದುವೆ ಆಗಲಿ, ನಾನು ಮುಂದಿಂದ ಮಾಡಿಸ್ತಾನೆ. ತೊಟ್ಟಿಸ್ತಗಿಯಿಂದ ಹೇಳ್ಕೊನಿ, ನಾನು ನಿನ್ನ ಹೆಂಗೆ ಮದುವೆ ಮಾಡಕ್ಕೆ ಬಿಡ್ತಂತು ಅಂತ ಚಾಲೆಂಜ್ ಮಾಡೀನಿ. ಆದ್ರೆ ಆ ಚಾಲೆಂಜ್ನಾಗ ಸೋಲುವಂಗಾತು. ನನ್ನ ಗಂಡ ಅವಳನ್ನ ಮದುವೆ ಆಗ್ತಾನ ಏನು? ನಾ ಬಂದು ನಿಂತಿದ್ದು ಖಬರ್ ಇಲ್ಲಂಗೆ ಏನು ಯೋಚನೆ ಮಾಡತ್ತಿರ್ಬೋದಕ್ಕೆ. ಮಧು, ಮಧು ಹೇಳ್ರಿ, ಏನು ಕರೆದಿತ್ತು? ಇವತ್ತು ಮದ್ವೆ ಅಂತೇಳಿ ನಾವು ಕರೆ ಇದ್ದಾರೇನು? ಖುಷಿ ಆಗೋದ್ರಲ್ಲ ಮದುವೆ ಅಂತೇಳಿ. ಹಾಂ ಹೇಳ್ರಿ. ನಾನು ಖುಷಿಯಲ್ಲಿ ಇರುವಂಗಂತ ಅನ್ಸತ್ತೆ ನಿನಗೆ. ನನ್ನ ಒಳಗಿರೋ ನೋವು ನನಗೆ ಗೊತ್ತು. ನಿನಗೇನು ಗೊತ್ತು ನಾನು ಎಷ್ಟು ಕಷ್ಟಪಡತ್ತಾನೆ, ಎಷ್ಟು ಸಂಕಟ ಪಡಾಕತ್ತಾನೆ, ಎಷ್ಟು ನೋವು ಅನುಭವಿಸತ್ತಾನ ಅಂತೇಳಿ ನನಗೆ ಗೊತ್ತು. ಇದೆಲ್ಲ ನಿನಗೆ ಹೆಂಗೆ ಗೊತ್ತಾಗ್ತತಿ? ನಿನಗೂ ಇದೆಲ್ಲ ಗೊತ್ತಾಗಂಗಿಲ್ಲ. ನಿನಗೆ ಬರೀ ನಾನು ಅಕ್ಕಂತ ಇರೋದು ಅಷ್ಟೇ ಕಾಣ್ತದೆ. ನಾನು ಹತ್ತಕ್ಕಂತ ಇರೋದು ನಿನಗೆ ಹೆಂಗೆ ಕಾಣ್ಬೇಕು? ಹಾಂ ಅಂದ್ರೆ ಈ ಮದುವೆ ನೀವು ಆಗಂಗಿಲ್ಲ? ಆಗಂಗಿಲ್ಲ ಆಗ್ದಿದ್ರೆ ನಿಮ್ಮಪ್ಪ ನಿಮ್ಮವ್ವನ ಸಾಯಿಸ್ತಾನಂತ ಅಂಜಿಕೆ ಹಾಕತ್ತಾಳವ್ವ. ನನಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ತು. ಅದಕ್ಕೆ ಏನು ಮಾಡಲಿ ಅಂತ ಯೋಚನೆ ಮಾಡಕತ್ತಾನ. ಈ ಕಡೆ ನಿನಗೆ ತಾಳಿ ಕಟ್ಟ್ಯಾನ, ನಿನ್ನ ಜೊತೆ ಸಂಸಾರ ಮಾಡಕತ್ತಾನ. ಅಂಥದ್ರಾಗ ಈಗ ಮತ್ತೆ ನಾನು ಖುಷಿನ ಹೆಂಗೆ ಮದುವೆ ಆಗಲಿ, ಯಾವ ಮುಖ ಇಟ್ಕೊಂಡು ನಿನ್ನ ಮುಂದೆ ಬಂದು ನಿಂದಿರಲಿ ಅಂತ ಗೊತ್ತಾಗಲ್ತು ನನಗೆ. ನಾನಕ್ಕೆ ಈಗ ಹೆಂಗೆ ತಾಳಿ ಕಟ್ಟಲಿ? ಏನಾದರೂ ಆಗಲಿ, ನೀವು ಈ ಮದುವೆ ಆಗಲಿ, ನೀವು ಕೊಳ್ಳಿಗೆ ತಾಳಿ ಕಟ್ರಿ. ಇದಕ್ಕೆ ನನ್ನ ಒಪ್ಪಿಗೆನೂ ಇದೆ. ನಾನು ಇದಕ್ಕೆ ಒಪ್ಕೊಂಡೀನಿ. ನೀವು ಮದುವೆ ಆಗೋದನ್ನು ನಾನು ಸಂತೋಷದಿಂದ ಒಪ್ಕೊಂಡೀನಿ. ಕರೆ ಹೇಳಕತ್ತೀಯ ನೀನು? ಇಲ್ಲ, ನಿನ್ನ ಮನಸ್ಸಿನಾಗ ಅದು ಇಷ್ಟ ಇಲ್ಲ. ನಿನ್ನ ಮುಖದ ಮೇಲೆ ಅಷ್ಟೇ ಕಾಣಕತ್ತತಿ. ಆದರೆ ನಿನ್ನ ಮನಸ್ಸಿನಾಗ ನನ್ನ ಗಂಡ ಇನ್ನೊಬ್ಬಳ ಮದುವೆ ಆಗತ್ತೆ ನನ್ನ ಮುಂದನ್ನು ಒಂದು ಗಿಲ್ಟ್ ಕಾಡಕತ್ತತಿ. ಅದು ನನಗೆ ಗೊತ್ತು. ನನಗೆ ಗೊತ್ತಿಲ್ಲ ಅನ್ನೋ ಥರ ನೀನು ನಾಟಕ ಆಡಬೇಡ ಮಧು. ಏನು ಮಾಡಿರಿ? ನಾನು ಹಣೆ ಬರ್ದಾಗ ಹಂಗೆ ಬರ್ತಿದ್ರ ಹಂಗೆ ಆಗಲಿ, ಏನು ಮಾಡೋಕ್ಕಾಗತ್ತ? ಹೆಂಗೋ ನಾನು ಇದೇ ಮನ್ಯಾಗ ಇರ್ತಾನಲ್ಲ, ಮೊದಲನೇ ಹೆಂಡತಿ ಪಟ್ಟ ಅಂತೂ ನನಗೆ ಇರುತ್ತಲ್ಲ. ಸರಿ, ಅತ್ತೆ ಅದು ಬರ್ತಾರ, ಖುಷಿ ಬರ್ತಾಳ, ಮಾತಾಕಿಗೆಲ್ಲ ಗೊತ್ತಾಗೋದು ಬೇಡ. ನೀವು ಹೋಗ್ರಿ. ನಿಲ್ಲೊಂದು ನಿಮಿಷ. ಮಾವ ಇಲ್ಲಿ ಬಂದು ಇವ್ರ ಕೈ ಹಿಡ್ಕೊಂಡು ಇವ್ರ ಜೊತೆ ಮಾತಾಡ್ತಾರೆ, ಅಲ್ಲೇ ಹೊಡಿತಾ ಇದ್ದಾರೆ. ಇವತ್ತಿಬ್ಬರದು ಮದುವೆ ಇದೆ, ಅದು ಗೊತ್ತಿದ್ರು ಈ ಜೊತೆ ಇಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರ. ನಾನು ಇವಳನ್ನ ಸುಮ್ಮನೆ ಬಿಡಲ್ಲ. ನೋಡೋಣ ಏನು ಮಾತಾಡ್ತಾರಂತ ಇಲ್ಲೇ ನಿಂತು ಕೇಳಿಸ್ಕೊತಾನೆ. ನಿಂದ್ರು, ನೀನು ಹೋಗಬೇಡ. ನಿನ್ನ ಜೊತೆ ಮಾತಾಡೋದೈತಿ, ಜರ ಮಾತಾಡಿ ಆಮೇಲೆ ನೀನು ಇಲ್ಲಿಂದ ಹೋಗು. ಈಗ ನಿನ್ನ ಜೊತೆ ಮಾತಾಡಲೇಬೇಕು. ನೋಡಿ, ಕೈ ಬಿಡಿ. ಯಾರಾದರೂ ಬಂದರೆ ಏನು ಮಾಡೋದು? ಅತ್ತೆ ಬರಲಿ, ಖುಷಿ ಬರಲಿ, ಯಾರು ಬಂದರೂ ಬೈಯೋದು ನನ್ನನ್ನು, ನಿಮ್ಮನ್ನಲ್ಲ. ಪ್ಲೀಸ್, ನಿಮ್ಮ ಕೈ ಮುಗುತ್ತಾನ, ನನ್ನ ಬಿಟ್ಬಿಡ್ರಿ, ನಾನು ಇಲ್ಲಿಂದ ಹೊರಟೋಗ್ತೇನೆ. ಅವಳು ಬಿಡ ಅಂದರು ಮಾಮನೇ ಕೈ ಬಿಡ್ತಾ ಇಲ್ವಾ? ಎಷ್ಟೇ ಮಾಡಿದ್ರು ಅವಳನ್ನ ಇಷ್ಟಪಟ್ಟು ತಾನು ಮದುವೆ ಆಗಿರೋದು. ಮಾವ, ನೀ ನನ್ನ ಒಂದು ಸರಿ ತಾಳಿ ಕಟ್ಟು ನನ್ನ ಕುತ್ತಿಗೆಗೆ, ಆಮೇಲೆ ಅವಳನ್ನ ಕಂಡ್ರೇ ಆಗಿರಬಾರ್ದು. ಆ ಥರ ಮಾಡ್ತೀನಿ. ನನ್ನ ಮುಂದೆ ಅವಳು ಕೈ ಇಟ್ಕೊಂಡಿರೋದನ್ನ ನೋಡೋಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಮಾಮ. ಮಧು, ನೀನು ಈ ರೀತಿ ಇರೋದನ್ನ ನನ್ನ ಕೈಯಾಗ ನೋಡೋಕ್ಕಾಗಲ್ದು. ಎಷ್ಟು ದಿನ ಅಂತ ಹಿಂಗೆ ಇರೋದು? ಅವಾಗ ಹೇಳ್ಬಿಡುನು, ನಾವಿಬ್ಬರು ಸಂಸಾರನೂ ಮಾಡತ್ತೀವಿ, ನಾವಿಬ್ಬರು ಒಂದಾಗೀವಿ. ಮದುವೆ ಆ ದಿನಾನ ನಾವಿಬ್ಬರು ಒಂದಾಗಿದ್ದೀವಿ ಅಂತ ಅವಾಗ ಹೇಳೋನು. ನಾನು ಅವಾಗ ಅದನ್ನು ಹೇಳಿಲ್ಲ. ನಾವಿಬ್ಬರು ಒಂದಾಗಿರೋ ವಿಷಯ ಅವಾಗ ಗೊತ್ತಿಲ್ಲ. ನಾವಿಬ್ಬರು ಸಂಸಾರ ಮಾಡಿರೋ ವಿಷಯ ಗೊತ್ತಿಲ್ಲ. ನಾನು ನೀನು ಒಂದು ವಾರ ಜೊತೆಗೆ ಇದ್ವಿ ಅನ್ನೋದು ಅವಾಗ ಗೊತ್ತಿಲ್ಲ. ಅದನ್ನೆಲ್ಲ ನಾನು ಹೇಳಿಲ್ಲ. ಅದನ್ನೆಲ್ಲ ಹೇಳಿದ್ರೆ ಅವ್ವ ನಮಗೆ ಮದುವೆ ಮಾಡಂಗಿಲ್ಲ ಅಂತ ಅನಿಸ್ತತಿ. ಹಾಂ, ಅಂದ್ರೆ ಇವರಿಬ್ಬರು ಮತ್ತೆ ಎಲ್ಲ ನಡೆದೋಗೈತಾ? ಅಂದ್ರೆ ನಾನಿವಾಗ ಮಾಮನ ಮದುವೆ ಆಗಬೇಕಾ ಬೇಡವಾ? ಇಲ್ಲ, ಏನಾದರೂ ಆಗಿರಲಿ, ನನ್ನ ಮಾವನ್ನ ನನ್ನಿಂದ ಕಿತ್ಕೊಂಡಿರೋ ಇವಳಿಗೆ ನಾನು ನೆಮ್ಮದಿಯಾಗಿರೋಕ್ಕೆ ಬಿಡಬಾರ್ದು. ನಾನು ಮಾವನ್ನ ಮದುವೆ ಆಗಿ ಇವಳಿಗೆ ಮಾವ ಇವಳನ್ನ ಕಂಡ್ರೇ ಆಗಬಾರ್ದು. ಹಂಗೆ ಮಾಡಬೇಕು. ನನಗೆ ನನ್ನ ಮಾವನ ಕಿತ್ಕೊಂಡು ಅವನ ಜೊತೆ
ಮಲಗಿದ್ಯಾ? ಮಾಡ್ತೀನಿ ಕಣೆ ನಿನಗೆ, ಮಾಡ್ತೀನಿ. ನೋಡಿ ರೀ, ಇದೆಲ್ಲ ಬೇಡ. ಹೆಂಗೋ ಇವಾಗ ಮದುವೆ ಆಗ್ತಾಯಿದ್ದೀರಾ, ಈ ಮದುವೆಗೆ ನನಗೂ ಒಪ್ಪಿಗೆ ಐತಿ. ನೀವು ಅವ್ರನ್ನ ಮದುವೆ ಆಗಿ ನೀವು ಜೀವನದಲ್ಲಿ ಚೆನ್ನಾಗಿರಬೇಕು. ನೋಡಿ, ನಾವು ಸಂಸಾರ ಮಾಡಿರೋದು ಬರೀ 5 ದಿನದ ಮಟ್ಟಿಗೆ ಅಷ್ಟೇ ಅಲ್ವಾ? ಪರವಾಗಿಲ್ಲ. ಈ ಮದುವೆ ಆದಮೇಲೆ ನಾನು ನಿಮ್ಮನ್ನ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡೀನಿ. ನಿಮ್ಮಿಬ್ಬರ ಮತ್ತೆ ನಾನು ಇರಬಾರ್ದು. ಯಾವತ್ತು ಗಂಡ ಹೆಂಡತಿ ಮತ್ತೆ ಮೂರನೇವರು ಇರಲೇಬಾರ್ದು. ನಾನು ನಿಮ್ಮ ಮೊದಲೇ ಹೆಂಡತಿ ಆಗಿರ್ಬೋದು, ಆದರೆ ಈ ಮನೆಗೆ ತಕ್ಕನ ಸೊಸೆ ಖುಷಿ. ಈ ಮನೆಗೆ ಅತ್ತೆ ಇಷ್ಟಪಡೋ ಸೊಸೆ ಖುಷಿ. ನೀವು ಇಷ್ಟಪಡೋ ಖುಷಿ ಅವಳು. ಹಾಗಾಗಿ ಈ ಮನೆಗೆ ಇಷ್ಟ ಆಗಿರೋ ಖುಷಿನೇ ಈ ಮನೇಲಿ ಇರಲಿ. ನಾನು ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಅತ್ತೆಗಂತೂ ನನ್ನ ಕಂಡ್ರೇ ಆಗಲ್ಲ. ನಿಮಗೆ ಅಷ್ಟಕ್ಕಷ್ಟೇ ಏನೋ ನಿಮ್ಮ ಮನಸ್ಸಲ್ಲಿ ಏನೋ ಒಂದಿದಿತ್ತು ಅಂತ ಹೇಳಿ ನನ್ನನ್ನು ತಾಳಿ ಕಟ್ಟಿ ನನ್ನನ್ನು ಕರ್ಕೊಂಡು ಬಂದ್ರಿ. ಆ ವಿಚಾರ ಅಂತ ನನಗೆ ಗೊತ್ತು. ಹಾಗಂತ ನೀವು ನನ್ನ ಜೊತೆನೇ ಸಂಸಾರ ಮಾಡಬೇಕು ಅಂತ ಏನಿಲ್ಲ, ನನ್ನ ಜೊತೆನೇ ಇರಬೇಕು ಅಂತಲೂ ಏನಿಲ್ಲ. ನೀವು ಆರಾಮಾಗಿ ಖುಷಿನ ಮದುವೆ ಆಗಿ ಜೀವನ ಮಾಡಿ. ನೀವು ಕೊಟ್ಟಿರೋ ದುಡ್ಡು ಎಲ್ಲ ಮುಟ್ಟೋದರ್ಗ ನಾನಿಲ್ಲಿದ್ದು, ಆಮೇಲೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ನಾನಿಲ್ಲಿರಲ್ಲ, ನಾನಿಲ್ಲಿ ಇರೋದೇ ಇಲ್ಲ. ಏನು ಹೇಳತ್ತೀನಿ ನೀನು? ಅಂದ್ರೆ ನಾನು ನಿನ್ನನ್ನು ಅಷ್ಟಕ್ಕೆ ಮದುವೆ ಆದ್ನಿ ಅಲ್ಲ? ನಾನು ನಿನ್ನ ಅಷ್ಟಕ್ಕೆ ಮದುವೆ ಆಗಿರ್ಬೋದು, ಆದ್ರೆ ನೀನು ನರಕ ಅನುಭವಿಸೋದನ್ನು ನಾನು ನೋಡಬೇಕಲ್ಲ. ಹಾಗಂತ ನನ್ನನ್ನು ಬಿಟ್ಟು ಹೋಗ್ಬಿಡ್ತಿದ್ದಿ? ನಾನೇನಾದರೂ ಹೇಳಿದ್ನ ನಿನಗೆ? ಹಾಂ, ನೀನು ಇಲ್ಲಿಂದ ಹೋಗೋಕೆ ನಾನು ಬಿಟ್ರಲ್ಲ ಈ ಮಧು. ನೋಡೋಕೆ ಮೇಲೂ ಒಂಥರ ಇದ್ದೀನಿ, ಒಳಗೊಂಥರ ಇದ್ದೀನಿ. ನನ್ನ 2 ರೂಪನ ನಾನು ಇನ್ನೂ ತೋರಿಸಿಲ್ಲ. ಟೈಮ್ ಬಂದಾಗ ತೋರಿಸ್ತೀನಿ ಕಣೇ. ನನಗೆ ನಿಮ್ಮಮ್ಮ ಚಪ್ಪಲಿ ತೋರಿಸಿದ್ಲಲ್ಲ, ಒಳ್ಳೆಯವನಾಗೂ ಇರ್ತೀನಿ, ಈ ಕಡೆ ಕೆಟ್ಟವನಾಗೂ ಇರ್ತೀನಿ. ನಾನು ಏನು ಅಂತ ಈ ಕತೆ ಮುಗಿಯೋವರೆಗೂ ನಿನಗೆ ಗೊತ್ತಾಗಲ್ಲ. ನೋಡು ಮಧು, ನೀನು ಈ ರೀತಿಯೆಲ್ಲ ಅನ್ನಕ್ಕೆ ಹೋಗಬೇಡ. ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಯಿದ್ದೀನಿ, ಆದರೆ ನೀನು ಬರೀ ನಾನು ನಿನ್ನ ಕಾಮಕ್ಕೋಸ್ಕರ ಮದುವೆ ಆಗಿದ್ದೀನಿ ಅಂತ ಹೇಳ್ತಾ ಇದೀಯಾ? ನಾನೀಗ ಹಾಗೆ ಹೇಳ್ತೀರಿ? ನಾನು ಹಾಗೆ ಹೇಳಲಿಲ್ಲ. ನೀವು ರೊಕ್ಕ ಕೊಟ್ಟಿದ್ದಕ್ಕೋಸ್ಕರ ನನ್ನ ಮದುವೆ ಆಗಿ ನನ್ನ ಜೊತೆ ಜೀವನ ಮಾಡಿದ್ದೀರಾ ಅಂತ ಹೇಳಿದೆ. ಅದನ್ನು ಬಿಟ್ಟು ನಾನು ಇವಾಗ ನಿಮ್ಗೆ ಹೇಳಿದೆ ಕಾಮಕ್ಕೋಸ್ಕರ ಮದುವೆ ಆಗಿದ್ದೀರಾ ಅಂತ. ನೀನು ಹೇಳಿಲ್ಲ, ಆದರೆ ನನಗೆ ಹಾಗೆ ಅನ್ನಿಸ್ತಾ ಇದೆ. ನೋಡಿ, ಹೊತ್ತಾಯಿತು. ನಾನು ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ. ನೀವು ಹೋಗಿ ಸ್ನಾನ ಮಾಡಿಕೊಂಡು ತಯಾರಾಗಿ ಖುಷಿಯವ್ರನ್ನ ಎಬ್ಬಿಸಿ ಅವ್ರನ್ನ ನಾನು ರೆಡಿ ಮಾಡಬೇಕು. ನಾನು ಬರ್ತೀನಿ. ಕದ್ದು ಮುಚ್ಚಿ ಕಳ್ಳಾಟ ಆಡತ್ತಿದ್ದಿ. ನನ್ನ ಕಣ್ ತಪ್ಪಿಸಿ ನನ್ನ ಮಾವನನ್ನು ಬುಟ್ಟಿಗೆ ಹಾಕ್ಕೊಂಡಿದ್ದಿ. ಈಗ ನೆಮ್ಮದಿಯಾಗಿ ಜೀವನ ಮಾಡ್ಬೇಕಂತ ಅಂದ್ಕೊಂಡಿದ್ದಿ. ನನ್ನನ್ನು ಮದುವೆ ಆದಮೇಲೂ ನೀನು ಅವನ ಜೊತೆ ಸಂಸಾರ ಮಾಡ್ಬೇಕು ಅಂದ್ಕೊಂಡಿದ್ದಿ. ಒಂದು ತಾಳಿ ಅನ್ನೋ ಒಂದು ದಾರನ ನನ್ನ ಕುತ್ತಿಗೆಗೆ ನನ್ನ ಮಾವ ಕಟ್ಟಿದ್ರೆ ಆಮೇಲೆ ನಡೆಯೋದ ಬೇರೆ. ನೀನು ಅಂದ್ಕೊಂಡಿರೋದೆಲ್ಲ ಸುಳ್ಳಾಗುತ್ತಾ? ನಾನು ಅಂದ್ಕೊಂಡಿರೋದೆಲ್ಲ ನಿಜ ಆಗುತ್ತಾ? ನಾನೇನು ಅಂದ್ಕೊಂಡಿದ್ದೀನೋ ಅದನ್ನೇ ಮಾಡ್ತೀನಿ. ನಿನ್ನನ್ನು ಈ ಮನೆ ಬಿಟ್ಟು ಒತ್ತು ಹೊರಗೆ ಹಾಕಲಿಲ್ಲ ಅಂತ ಅಂದರೆ ನನ್ನ ಹೆಸರು ಖುಷಿನೇ ಅಲ್ಲ. ನೋಡು, ಖುಷಿಗೆ ನನ್ನ ತಮ್ಮ ಇದ್ದಾನೆ. ನನ್ನ ತಮ್ಮನ ಮದುವೆ ಮಾಡ್ಬೋದು. ಅವನು ಬೆಂಗಳೂರಲ್ಲಿರ್ತಾನೆ, ಅವನ್ನ ಕರೆಸ್ತೀನಿ. ಸರಿಯಾದ ಟೈಮ್ಗೆ ಅವ್ನು ಬಂದ್ರೆ ಖುಷಿಗೆ ಅವನ ಜೊತೆ ಮದುವೆ ಮಾಡ್ತೀನಿ. ನಾನೇನು ಚೆನ್ನಾಗಿರೋಣ, ಏನಂತೀಯ? ಸುಳ್ಳು ಹೇಳ್ತಾ ಇದ್ದೀನಿ ನಿನಗೆ. ಖುಷಿನ ನನ್ನವಳೆ, ನನ್ನ ತಮ್ಮ ಅನ್ನೋ ಒಂದು ನಾಟಕದ ಪಾರ್ಟ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ನನ್ನ ಫ್ರೆಂಡು ಒಳ್ಳೆ ಒಂಥರ ಇರೋ ಒಂದು ಫ್ರೆಂಡನ್ನು ಕರೆಸಿ ನಾಟಕ ಆಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಸ್, ಆಡ್ಸೋಣ. ನಿನ್ಗೆ ಎಷ್ಟೆಲ್ಲ ಆಟ ಆಡಿಸಿದ್ರು ಸಾಕಾಗೋದೇ ಇಲ್ಲ. ನೋಡಿ, ಏನು ಬೇಡ, ಯಾವುದು ಬೇಡ. ನಿಮ್ಗೆ ತಮ್ಮ ಇದ್ದಾರಾ? ಇಷ್ಟೇ ನನ್ನ ಮುಂದೆ ಏನು ಹೇಳೇ ಇಲ್ಲ. ಹೇಳೋ ಅಂಥ ಪ್ರಸಂಗ ಬಂದಿಲ್ಲ, ಅದಕ್ಕೆ ಹೇಳಿರಲಿಲ್ಲ. ತಮ್ಮ ಇದ್ದಾನ, ಆದರೆ ಸ್ವಂತ ತಮ್ಮ ಅಲ್ಲ, ಚಿಕ್ಕಪ್ಪನ ಮಗ. ನಾನಿರೋದೇ ಒಬ್ಬ ಮಗ ಅಂತ ಗೊತ್ತಲ್ಲ. ಚಿಕ್ಕಪ್ಪನ ಮಗ ಇದ್ದಾನ. ಅವನು ಇನ್ನೂ ಅಲ್ಲಿ ಬೆಂಗಳೂರಲ್ಲಿದ್ದಾನ. ಸೊ ಅಲ್ಲಿ ಜಾಬ್ ಮಾಡ್ತಾ ಇದ್ದಾನ. ಸೊ ಅಲ್ಲಿ ಎಜುಕೇಷನ್ ಆಗೈತಿ. ಒಳ್ಳೆ ಹುಡುಗ. ಖುಷಿಗೆ ಅವನಿಗೆ ಸರಿಯಾಗಿ ಜೋಡಿ ಆಗ್ತಿರ್ಬೋದು. ಅಷ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಆದರೆ ಈ ಟೈಮಲ್ಲಿ ಅವನು ಹೇಗೆ ಬರ್ಬೇಕಾಗತ್ತಾ? ದೂರಿನೂರು. ಅವ್ನು ಬರ್ತಾನ ಇಲ್ವಾ ಅನ್ನೋದೇ ಡೌಟು. ನಿನ್ನೆ ಒಂದು ಮಾತು ಅವನಿಗೆ ಹೇಳಿದ್ದಾನೆ, ನನ್ನ ಮದುವೆ ಬಾರಪ್ಪ ಅಂತೇಳಿ. ಹ್ಞೂ ಅಂತ ಹೇಳಿದ್ದಾನೆ, ಆದರೆ ಏನಾಗ್ತದೆ ಅಂತ ಗೊತ್ತಾಗವಲ್ದು. ಹೌದಾ? ಹಾಗಾದರೆ ಖುಷಿಗೆ ಅವನ ಜೊತೆ ಮದುವೆ ಮಾಡಿಸ್ತೀರಾ ಕೊನೆ ಟೈಮಲ್ಲಿ? ನೋಡೋಣ ಏನಾಗುತ್ತೆ ಅಂತ. ಸರಿನಾ, ನಾನು ಬರ್ತೀನಿ. ಮಾವ, ಯಾವೊಂದ ಜೊತೆ ನನ್ನ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಹಾಂ,